ನೀನು ಬಂದು ಕರ್ಕೊಂಡು ಹೋಗೋವರೆಗೂ ನಾನು ಈ ಮನೆಯಲ್ಲಿ ಊಟ ನೀರು ಏನು ಮುಟ್ಟಲ್ಲಪ್ಪ. ಅಮ್ಮ ಏನ್ ಮಾಡೋದು? ಅತ್ತಿಯಮ್ಮನವರು ಅರಪ್ಪು ಫೋನ್ ಮಾಡಿ ಬರಕ್ ಹೇಳಿದಾರಮ್ಮ. ಬರ್ಲಿ ಬಿಡಪ್ಪ. ಅಲ್ಲಮ್ಮ ಬರ್ಲಿ ಬಿಡಪ್ಪ ಅಂತೀಯಲ್ಲಮ್ಮ, ಬಂದ್ರೆ ದೊಡ್ಡ ಜಗಳನ ಆಗ್ತದೆ. ಆಗ್ಲಿ ಬಿಡಪ್ಪ. ಆಗ್ಲಿ ಬಿಡಪ್ಪ. ಏನ್ ಹೇಳ್ತದಿಯಮ್ಮ? ಇಲ್ವಾ ಆಪ ಬಂದೆ. ನಾಗಪ್ಪ ಅಣ್ಣ ಇಲ್ವಾ ಬಂದೆ. ಏನಾಯ್ತಣ್ಣ? ಹಳೆಯ ರಾಮ ನನ್ ಮಗಳನ್ನು ಬಡಿದಿದ್ದಾನಂತೆ. ಯಾವಣ್ಣ ರಾಮ ನಮ್ಮ ಹುಡುಗಿಗೆ ಹೊಡೆದಿದ್ದಾನಂತ? ಅವು ನನ್ನ ಬಗ್ಗೆ ಗೊತ್ತಿದೆ ಇಲ್ಲ, ಎಡೆ ಮುರಿ ಕಟ್ಟಿಬಿಟ್ಟು ನನ್ನ. ನಮ್ಮ ಹಳೆಯ ಕಂಡ್ರು ಜಾನಕಿ ಗಂಡ ರಾಮ. ಓ ನಮ್ಮಳಿಯ ರಾಮ, ಅವನ್ ಯಾಕೆ ಹೊಡೆದಂತಣ್ಣ? ನಮ್ಮ ಅಕ್ಕನ ಒಂದ್ ಇರುವೆ ಕೂಡ ತಡಿಲಾರ್ದ ನೋಡ್ಕೊಂಡಿದೀವಿ ಅಂತ ಹುಡುಗಿನ ಹೊಡೆದಿದ್ದಾನಂತ. ಕಡ್ರು ಅವನ್ನ ಫೋನ್ ಮಾಡಿ ವಿಚಾರಿಸ್ತೀನಿ. ಇನ್ನು ಫೋನ್ ಬಂತಲ್ಲ. ಓ ಮಾವ ಫೋನ್ ಮಾಡಿದಾನೆ. ಮಾವ ಏನೋ ರಾಮ ನನ್ನ ಮಗಳಿಗೆ ಹೊಡೆದಿದ್ದಿ ಅಂತಲ್ಲ. ಮಾವ, ಗಂಡ ಹೆಂಡತಿ ಅಂದ ಮೇಲೆ ಬೈಯೋದು ಬಡಿಯೋದು ಸಾಧಾರಣವಾಗಿ ಇದ್ದೇ ಇರುತ್ತೆ ಅಲ್ಲ ಮಾವ. ನನ್ನ ಮಗಳಿಗೆ ಬೈಯೋದು ಬಡಿಯೋದು ಮಾಡ್ತೀಯ? ನಿನ್ನ ಮಗಳೊಂದೇ ಅಲ್ಲ ಮಾವ, ಅವಳು ನನ್ನ ಹೆಂಡತಿ ಅನ್ನೋದು ನಿಮ್ ನೆನಪಲ್ಲಿರ್ಲಿ. ಹೆಚ್ಚಿಗೆ ಮಾತಾಡ್ತಾರಿಯಾ? ನಿನ್ನ ಹೆಂಡತಿ ಆದ ಮಾತ್ರಕ್ಕೆ ಹೊಡಿಯೋದು ಬಡಿಯೋದು ಮಾಡ್ತೀಯಾ? ಹೆಣ್ಣು ಕೊಟ್ಟು ಮಾವ ದೇವರಿಗೆ ಸಮಾನ ಅಂತಾರೆ. ಏನು ಯಾತಕ್ ಮಾತಾಡ್ತಿದ್ದೆ ಎಂಬುದು ಖಬರ್ ಐತೆ ನಿನಗೆ? 5 ಗಂಟೆಗೆ ಲೇಔಟ್ ಹತ್ರ ಬರ್ತಾ ಇದ್ದೀನಿ, ಬಾ. 5 ಗಂಟೆಗೆ? ಆಯ್ತು ಮಾವ, ನೀವೆಲ್ಲಿಗೆ ಕರೆದ್ರೆ ಅಲ್ಲಿಗೆ ಬರ್ತೀನಿ. ಓಕೆ ಮಾವ. ಹೆಂಡತಿ ಏನ್ ಮಾಡ್ತಿರ್ಬೋದು ನೋಡೋಣ, ಒಂದ್ಸರಿ ಫೋನ್ ಮಾಡೋಣ. ಓಹೋ, ಏನು ಫೋನ್ ಮಾಡ್ಬಿಟ್ಟಿದ್ದಂಗಿದಾನೆ. ಹಲೋ ಹಲೋ, ಹಲೋ, ನಿನ್ನ ಕಣ್ಣ ದೃಷ್ಟಿನೇ ಇವತ್ತು ನನಗೆ ತಗಲಿ ಬಿಡ್ತಿ ಕಣೆ. ಈಗೇನಾಯ್ತು? ಯಾಕಂದ್ರೆ ಇವತ್ತು ಹೆಣ್ಣು ಕೊಟ್ಟು ಮಾವನ್ನ ಮತ್ತೆ ನೋಡೋ ಸೌಭಾಗ್ಯ ಕೂಡಿ ಬರ್ತಾ ಇದೆ. ಮನೆಗ್ ಬಾ, ನಿನ್ಗೆ ಐತೆ ಪೂಜೆ. ಪೂಜೆ ಬೇರೆ ಮಾಡ್ತೀಯಾ? ನಾನಲ್ಲ, ನಮ್ಮಪ್ಪ ಮಾಡ್ತಾನೆ ನಿನ್ಗೆ ಸರಿಯಾದ ಪೂಜೆ. ಆ? ಆಹಾ. ಆ ಇಲ್ಲ ಹೂ ಇಲ್ಲ, ಮನೆಗ್ ಬಾ. ಆಹಾ, ನನ್ನ ಒಡಿಸ್ಬೇಕಂತ ಬಹಳ ಸಿಟ್ಟಿನಲ್ಲಿ ಇದ್ದಂಗಿದ್ದಾಳೆ. ನೋಡೋಣ ಯಾರಿಗಾಗುತ್ತ ಪೂಜೆ. ಮಾವನವ್ರ ಮುಂದೆ ಚಸ್ಮ ಇರೋದು ಚೆನ್ನಾಗಿರಲ್ಲ. ಹಿರಿಯರು, ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ಐದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, 5 ಗಂಟೆ 10 ನಿಮಿಷ ಆದ್ರೂ ಇನ್ನೂ ಕಾಣ್ತಾ ಇಲ್ಲ. ಓ, ಬರ್ತಾ ಇದ್ದಾರೆ. ಏನಂತ ತಿಳ್ಕೊಂಡದೀಯ? ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡುತ್ತ. ಮಾವ, ನೀವು ದೊಡ್ಡೋರು,
ನಾವು ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಹೇಳೋ ಅಧಿಕಾರ ನಿಮಗೈತಿ. ನೀನು ಮಾತಾಡ್ಬೇಡ, ಮಾತಾಡಿದ್ರ ನೆತ್ತಿಗೆ ಇರ್ತದ ಕೋಪ. ನಿಮ್ಮ ಮಗಳು ಏನು ಮಾಡಿದ್ಲು ಅಂತ ಮೊದಲು ಕೇಳಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಬುದ್ಧಿ ಹೇಳ್ಬೇಕು, ಯಾರಿಗೆ ಹೊಡಿಬೇಕು ಅಂತ. ನಮ್ಮ ಅಕ್ಕನ ಬಗ್ಗೆ ನನ್ಗೇನ್ ಗೊತ್ತಿಲ್ಲನ, ನೀನೇನ್ ಸ್ಪೆಷಲ್ ಆಗಿ ಹೇಳೋದು? ನಮ್ಮ ಹುಡುಗಿ ವಿದ್ಯಾವಂತಲು ಬುದ್ಧಿವಂತಲು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕು ನಮ್ಮ ಹುಡುಗಿ ಗೊತ್ತತೆ. ನೋಡು ರಾಮ, ಅಳಿಯನಾಗ ಭಾಗ್ಯ ತಂದು ಕೊಟ್ಟಿದ್ದು ನನ್ನ ಮಗಳು, ಅದನ್ನ ಮರಿಬೇಡ ನೀನು. ಆಯ್ತು ಮಾವ, ಒಪ್ಕೋತೀನಿ. ಆದ್ರೆ ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳಿ. ಏನಪ್ಪಾ ಕೇಳೋದು? ನಮ್ಮ ಮನೆ ಮಗಳು ನಿನ್ನ ಪ್ರೀತಿ ಮಾಡಿದ್ದಾಳೆ, ಅದು ಅಲ್ಲದೆ ನಿನ್ನ ಬಿಟ್ಟು ಒಂದು ಕ್ಷಣ ಬದುಕಿರಕ್ಕಾಗಲ್ಲ ಅಂದಿದ್ದಕ್ಕಾಗಿ ಧಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮದುವೆ ಮಾಡಿ ನಿನ್ನ ಮನೆ ಬೆಳಗಕ್ಕಂತ ಕಳಿಸಿದ್ದೇವೆ. ನೀನೇ ನನ್ನ ಪ್ರಾಣ ಅಂತ ನಂಬಿ ಬಂದಿರೋಳ ಮೇಲೆ ಹೇಗೆ ಕೈ ಮಾಡೋ ಮನಸ್ಸು ಬಂತು ನಿನಗೆ? ನಮ್ಮಪ್ಪ ಅವತ್ತು ಹೂ ಅಂದಿದ್ರ ನಿನ್ನ ಸಿಗದ ತೋರಣನೇ ಕಟ್ಬಿಡ್ತಿದ್ವಿ. ನಮ್ಮ ಅಣ್ಣ ಅಳಿಯ ಮಗಳು ಚೆನ್ನಾಗಿರ್ಲಿ ಅಂತೇಳಿ ಏನೆಲ್ಲ ಸೌಲಭ್ಯ ಮಾಡಿಕೊಟ್ಟ, ಅದನ್ನ ಮನಸ್ಸಿನಾಗಿಟ್ಕೋ. ನೋಡಿ ಮಾವ, ನಾನು ಬಡವನಿರ್ಬೋದು, ಆದ್ರೆ ಯಾರ ಆಸ್ತಿಗೂ ಯಾವತ್ತೂ ಆಸೆ ಪಟ್ಟವನಲ್ಲ. ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ತಮ್ಮ ಇವರೇ ನನಗೆ ನಿಜವಾದ ಆಸ್ತಿ. ಅವರ ಸುಖವೇ ನನ್ನ ಸುಖ. ಅಲ್ಲಿ ಏನ್ ನಡೆಯಿತು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮಾತಾಡುವಂತೆ. ಮೊದಲು ಮನೆಗೆ ನಡೀರಿ, ಹೋಗೋಣ. ನಮ್ಮ ಹುಡುಗಿಗೆ ಹೊಡೆದಿದೆಯಾ ಇಲ್ಲ ಅಷ್ಟೇ ಹೇಳು. ಮಾವ, ಮೊದಲು ಮನೆಗೆ ನಡೀರಿ, ಆಮೇಲೆ ಎಲ್ಲಾ ನಿಮಗೆ ಗೊತ್ತಾಗ್ತದೆ. ಆಯ್ತು ನಡಿ, ಮನೆಗೆ ಹೋಗೋಣ. ಅಣ್ಣವರು ಮಾವನವರು ಎಲ್ಲಾರು ಕೂಡಿ ಬರ್ತಾರಪ್ಪು. ಇವತ್ತೇನೋ ದೊಡ್ಡ ಜಗಳ ಇದ್ದಂಗ ಐತೆ, ಅಮ್ಮಗ್ ಫಸ್ಟ್ ಹೇಳ್ಬೇಕು. ಅಮ್ಮ ಅಮ್ಮ, ಅಲ್ಲಿ ಅಣ್ಣರು ಮಾವನವರು ಎಲ್ಲಾರು ಕೂಡಿ ಬರ್ತಾರ, ಏನು ಇವತ್ತು ದೊಡ್ಡ ಜಗಳ ಹಂಗೈತಮ್ಮ. ಬರ್ಲಿ ಬಿಡಪ್ಪ, ಅವ್ರ ಏನ್ ಮಾಡ್ತಾರ ನೋಡೇ ಬಿಡೋಣ. ಏನಮ್ಮ ಬರ್ಲ್ ಬಿಡ ಅಂತಿಗೆ, ನೀನೇನ ಜಗಳಕ್ಕೆ ತಯಾರಾಗಿದ್ದಂಗ ಇದಿಗೆ. ನಮಸ್ಕಾರಮ್ಮ ಅಜ್ಜಿ. ನಮಸ್ಕಾರಪ್ಪ. ನಮಸ್ಕಾರ ಮಾವ. ನಮಸ್ಕಾರಪ್ಪ ಲಕ್ಷ್ಮಣ. ಆರಾಮದಿಯಾ ಅಳಿಯ? ಹಾ ಆರಾಮಿದ್ದೀನಿ ಮಾವ. ಅಮ್ಮಗೆ ಸ್ವಲ್ಪ ಹುಷಾರಾಗಿಲ್ಲ. ಏನಮ್ಮ ಏನಾಯ್ತು? ಏನು ಅದು ಅಣ್ಣಿಗೆ ಪೆಟ್ಟು? ಅಲ್ಲಿ ಬಿದ್ದ ಪೆಟ್ಟಾಗೈತಪ್ಪ. ಏನಮ್ಮ ಈ ವಯಸ್ಸಲ್ಲಿ ಯಾಕೆ ಕೆಲಸ ಮಾಡಕ್ ಹೋಗಿದ್ದಮ್ಮ ನೀನು? ಆರಾಮ್ ಕುಂತ್ಕೋಬಾರ್ದು ಇಲ್ಲ? ಈಗ ಸುಮ್ಮನೆ ಕುಂತ್ಕ ಹೆಂಗಾತೈತಪ್ಪ, ನಮ್ ಮೇಲ್ಕಿಂದ ಕೆಲಸ ಮಾಡ್ಬೇಕಲ್ಲ. ನಿನ್ಗೆ ಯಾಕಮ್ಮ ಈ ವಯಸ್ಸಿನಾಗ ಇಲ್ಲದ ಕಷ್ಟ? ಇಬ್ರು ಮಕ್ಕಳದಾರ, ಒಬ್ಬ ಸೊಸೆ ಅದಾಳ, ನೆಮ್ಮದವಾಗಿ ಇರ್ದ ಕಾಲ ಕಳಿಬಾರ್ದ? ಅಮ್ಮ ಮಗಳೇ. ಅಪ್ಪ, ನಾನ್ ಮನೆಗ್ ಬಂದ್ಬಿಡ್ತೀನಪ್ಪ, ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಯಾಕಮ್ಮ ಅಂತದ್ದೇನಾಯ್ತು? ನೀನ್ ಇಷ್ಟಪಟ್ಟಿ ಅಂತ ತಾನೇ ಮದ್ವೆ ಮಾಡಿ ಕೊಟ್ಟಿದ್ದು. ನೋಡಮ್ಮ, ನಾನು ಅಣ್ಣ ಹುಟ್ಟಿ ಬೆಳೆದಿದ್ದೆ ಹಳ್ಳಿಲಿ, ಮದುವೆ ಆದ್ಮೇಲೆ ಪೇಟೆಗೆ ಸೇರಿದ್ವಿ. ನೀನು ಪೇಟೆಯಲ್ಲಿ ಹುಟ್ಟಿದ್ರು ಹಳ್ಳಿ ಹುಡುಗನ್ನ ಇಷ್ಟಪಟ್ಟು ಮದುವೆ ಆದೆ. ಯಾಕೆ ಹೇಳು? ಹಳ್ಳಿ ಕಲಿಸೋ ದಯ, ವಿನಯ, ಪ್ರಾಮಾಣಿಕತೆ ಪೇಟೆ ಹುಡುಗರಲ್ಲಿ ಅಷ್ಟಾಗಿ ಕಂಡು ಬರಲ್ಲ. ಅದಕ್ಕಾಗೆ ಇವರನ್ನ ಇಷ್ಟಪಟ್ಟೆ ನೀನು. ಮತ್ತೆ ಗಂಡಮ್ಮ? ಡೈವರ್ಸ್ ಕೊಟ್ಬಿಡ್ತೀನಿ. ಈಗ ಇಷ್ಟ ಆಗ್ತಿಲ್ಲ ಯಾಕಮ್ಮ? ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಮಾಡ್ಬೇಕು, ಮನೆ ಬಂಡೆ ಒರೆಸ್ಬೇಕು, ಎಲ್ರಿಗೂ ಕಾಫಿ ಮಾಡಿಕೊಡ್ಬೇಕು. ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದೆ. ಇದು ನಿನ್ ಮನೆಯಮ್ಮ, ನಿನ್ ಮನೆ ಕೆಲ್ಸಗಳನ್ನ ನೀನ್ ಮಾಡ್ಲಾ ಇದ್ರೆ ಬೇರೆಯವ್ರು ಯಾರು ಮಾಡ್ತಾರ? ಮಾವ, ನಾವು ಒರಟಾಗಿ ಕಾಣ್ತೀವಿ, ಒರಟಾಗಿ ಮಾತಾಡ್ತೀವಿ, ಆದ್ರೆ ಮೃದುವಾದ ಮನಸ್ಸನ್ನು ಹೊಂದಿರ್ತೀವಿ. ಆದ್ರೂ ನಮಗೆ ಬೇಗ ಕೋಪ ಬರುತ್ತೆ. ದೇವರಂತೆ ಕಾಣ್ತಾ ಇರೋ ನನ್ನ ತಾಯಿಗೆ ನೋವು ಕೊಟ್ಟಿದ್ರಿಂದ ತಡ್ಕೊಳಕ್ಕಾಗದೆ ಕಪಾಳಕ್ಕೆ ಒಂದೇಟು ಬಾರಿಸಿದೆ.
ಇಷ್ಟೆಲ್ಲ ವಯಸ್ಸಾದ್ರು ಈ ಮುದುಕಿ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಬಿದ್ದು ಪೆಟ್ಟು ಮಾಡ್ಕೊಂಡದಳಮ್ಮ. ಇವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋಬೇಕಮ್ಮ. ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಅತ್ತೆನ ನಾನೇ ದಬ್ಬಿದ್ದು. ನನ್ನ ಸಿಟ್ಟಿನಲ್ಲಿ ನನ್ನ ಗಂಡ ಹೊಡೆದು ಬಿಟ್ಟ. ಅಷ್ಟು ಬಿಟ್ರೆ ನನ್ನ ಗಂಡ ಮತ್ತೇನು ಮಾಡಿಲ್ಲ. ಇದು ನಿನ್ನ ಮನೆಯಮ್ಮ. ಅತ್ತೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡತ್ತೆ. ಮಾವ, ನಾವೆಲ್ಲ ಹಳ್ಳಿ ಜನರು. ಜೀವನದಲ್ಲಿ ನಾವು ಪಡೆದ ಪದವಿಗಿಂತ ಕಲಿತುಕೊಂಡ ಈ ಸಂಸ್ಕಾರವೇ ನಮಗೆ ದೊಡ್ಡದು. ಯಾಕಂದ್ರೆ ಜನರು ನಮ್ಮ ವಿದ್ಯೆಗಲ್ಲ, ನಮ್ಮ ಮಾತು ಮತ್ತು ನಡವಳಿಕೆಗೆ ಅತಿ ಹೆಚ್ಚಿನ ಗೌರವ ಕೊಡ್ತಾರೆ. ತದನಂತರ ವಿದ್ಯೆ. ಹಿರಿಯರನ್ನು ಗೌರವಿಸಿ ಅವರನ್ನು ಸಂತೋಷಪಡಿಸಿ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ.